ನೋಡಿ, ಈಗಾಗಲೇ ನಮಗೆಲ್ರಿಗೂ ಅನುಭವ ಆಗ್ತಾ ಇದೆ, ಬಿಸಿ ಅನುಭವ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ. ಜೊತೆಗೆ ಸ್ವೆಟ್ ಅಂದರೆ ಬೆವರು ಜಾಸ್ತಿ ಆಗ್ತಾ ಇದೆ. ಅಂದರೆ ರಣ ಬಿಸಿಲಿನ ಒಂದು ಆ ಧಗೆ ನಮ್ಮನ್ನು ಕಾಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಹಾಗಾಗಿನೇ ಈಗ ನೋಡಿ, ಅದು ಪ್ರತಿ ಬಾರಿಯೂ ಕೂಡ ಮಾರ್ಚ್ನಿಂದಲೇ ಶುರುವಾಗಬೇಕಾಗಿತ್ತು. ಅಧಿಕೃತವಾಗಿ ಬೇಸಿಗೆ ಕಾಲ ಶುರುವಾಗೋದು ಮಾರ್ಚ್ನಿಂದ. ಆದರೆ ಈಗ ನೋಡಿ, ಫೆಬ್ರವರಿ ಇನ್ನೂ ಕೂಡ ಅರ್ಧ ತಿಂಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಲ್ಲಿಂದಲೇ ಅಂದರೆ ಆಲ್ರೆಡಿ 1 ವಾರಕ್ಕಿಂತ ಜಾಸ್ತಿನೇ ಆಯಿತು ಅಧಿಕೃತವಾಗಿ ನಮಗೆ ಬೇಸಿಗೆ ಕಾಲ ಶುರುವಾದಂತಹ ಅನುಭವ ಶುರುವಾಗ್ತಾ ಇದೆ. ಅಂದರೆ ದಾಖಲೆ ಪ್ರಮಾಣಕ್ಕಿಂತ ಮೀರಿ ಈ ರೀತಿಯಾದಂತಹ ಒಂದು ಉಷ್ಣಾಂಶ ದಾಖಲಾಗ್ತಾ ಇದೆ. ಇದು ಬೇರೆ ಬೇರೆಯ ಕಾರಣಗಳಿಗೂ ಕೂಡ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗೆ ಚಳಿ ಅನುಭವ ಆಯಿತು, ಹಾಗೆ ಇದು ಕೂಡ ರೆಗ್ಯುಲರ್ ಆಗಿ ಮುಂದುವರೆದಿದೆ. ಇನ್ನು